ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ತಂದಿದ್ದೀನಿ ಚಿಕನ್ ಗ್ರೇವಿ. ಈ ಗ್ರೇವಿ ತುಂಬಾ ಈಸಿ ಹಾಗೂ ತುಂಬ ಟೇಸ್ಟಿ. ಯಾರಾದರೂ ಗೆಸ್ಟ್ ಬಂದರೆ ರಪಕ್ಕ ಈ ಗ್ರೇವಿಯನ್ನು ನೀವು 10 ನಿಮಿಷದಲ್ಲಿ ಮಾಡಿ ನೀವು ಕೊಡ್ಬೋದು ಕೂಡ. ಈ ಗ್ರೇವಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದ್ಸಲ ನೋಡಿ ಬರೋಣ. ನನ್ನ ಚಾನಲ್ ನೋಡುವ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳುವುದನ್ನು ದಯವಿಟ್ಟು ಮರೆಯಬೇಡಿ. ಬನ್ನಿ ನೋಡೋಣ ನಾನು ಹೇಗೆ ಮಾಡಿದ್ದೀನಿ ಅಂತ. ಇಲ್ಲಿ ಒಂದು ಕಾವಲಿಯನ್ನು ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ತೆಂಗಿನೆಣ್ಣೆ. ಆಯಿತು, ನಾನು 2 ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಏನು ಕೆಂಪು ಆಗೋದು ಬೇಡ, ಸ್ವಲ್ಪ ಬ್ರೌನ್ ಆಗಬೇಕು, ಜಾಸ್ತಿ ಬೇಡ. ಸ್ವಲ್ಪ ಫ್ರೈ ಆಯ್ತಾ ಬಂತು. ನಾನು ಶುಂಠಿ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಒಂದು 5-6 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಬಾಡಿದ್ರೆ ಸಾಕು ಅಷ್ಟೇ. ಮಸಾಲವನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಕೊತ್ತಂಬರಿ, ಮೆಂತ್ಯ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟಿದೆ, ಅರ್ಧ ಟೀ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಎಳ್ಳು ತೊಗೊಂಡಿದ್ದೀನಿ, ಕಾಳು ಮೆಣಸು ಅರ್ಧ ಟೀ ಸ್ಪೂನು, ಸ್ವಲ್ಪ ಬಡಿಶೇಪನ್ನು ಸ್ವಲ್ಪ ತೊಗೊಂಡಿದ್ದೀನಿ, 1-2 ದಾಲ್ಚಿನ್ನಿ ಮತ್ತು ಒಂದು 5-6 ಲವಂಗ, 2 ಏಲಕ್ಕಿ. ಇದು ಮರಾಠಿ ಮೊಗ್ಗು 1 ತುಂಡನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಒಟ್ಟಿಗೆ ಈ ಮಸಾಲವನ್ನೆಲ್ಲ ಹಾಕಿ ಫ್ರೈ ಮಾಡ್ತಿದ್ದೀನಿ. ಎಲ್ಲ ಮಸಾಲವನ್ನು ಇದು ಒಟ್ಟಿಗೆ ಫ್ರೈ ಮಾಡುವಂಥದ್ದು. ಮಸಾಲದೊಂದಿಗೆ ನಾನು 1 ಕಪ್ಪು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ. ನೋಡಿ 1 ಕಪ್ ಇದೆ. ಇದನ್ನು ಈ ಮಸಾಲೆ ಒಟ್ಟಿಗೆ ಹಾಕ್ತಿದ್ದೀನಿ. ಒಂದು 10 ಉದ್ದ ಮೆಣಸನ್ನು ತೊಗೊಂಡಿದ್ದೀನಿ, ಇದು ಬ್ಯಾಡಗಿ ಮೆಣಸು ಹೇಳ್ತಾರಲ್ಲ ಅದು, ಮತ್ತು ಖಾರದೊಂದು 10 ತೊಗೊಂಡಿದ್ದೀನಿ. ಈಗೆಲ್ಲ ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ತೀನಿ. ಜಾಸ್ತಿ ಫ್ರೈ ಮಾಡೋದಿಲ್ಲ, ಸ್ವಲ್ಪ ಫ್ರೈ ಮಾಡುವಂಥದ್ದು. ಇದನ್ನು ನಾನು ಸ್ವಲ್ಪ ಬಾಡುವಷ್ಟು ಫ್ರೈ ಮಾಡ್ತಿದ್ದೀನಿ. ಈಗ ಎಲ್ಲನೂ ಇದರೊಂದೀಗ 1-2-3 ಕಾಯಿ ಮೆಣಸನ್ನು ನಾನು ಸೇರಿಸ್ಕೊಳ್ತೀನಿ. ಈಗ ಮಸಾಲೆ ಫ್ರೈ ಇದ್ದಿದ್ದು ನಾನು ಇವಾಗ ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಬಿಸಿ ಇದ್ದರೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಸ್ವಲ್ಪ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದರೊಂದಿಗೆ ತೆಂಗಿನೆಣ್ಣೆ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಆಯಿತು, ನಾನಿಲ್ಲಿ 1 ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಆಗೋಗ್ಲೇ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ನೋಡಿ ಇವಾಗ ಕಂದು ಬಣ್ಣ ಬಂತು. ಈ ಟೈಮಲ್ಲಿ ನಾನು 2 ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಕೂಡ ಫ್ರೈ ಆಯಿತು. ಈ ಟೈಮಲ್ಲಿ ನಾನು ಚಿಕನನ್ನು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 1 kg ಅಲ್ಲ 3/4 kg ಅಷ್ಟು ಚಿಕನನ್ನು ನಾನು ತೊಗೊಂಡಿದ್ದೀನಿ. ಇದರೊಂದಿಗೆ ನಾನು ಉಪ್ಪನ್ನು ಕೂಡ ಸೇರಿಸ್ತಿದ್ದೀನಿ. ಚಿಕನ್ ಒಟ್ಟಿಗೆ ಅರಿಶಿಣವನ್ನು ಹಾಕ್ತಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಈಗ ಒಳ್ಳೆ ರೀತಿ ನಾನು ಈ ಎಣ್ಣೆಯಲ್ಲಿ ಚಿಕನನ್ನು ನಾನು ಫ್ರೈ ಆಗಲಿಕ್ಕೆ ಬಿಡ್ತಿದ್ದೀನಿ. ನೋಡಿ ಇವಾಗ ಫ್ರೈ ಆಗ್ತಾ ಉಂಟು. ಒಂದು 5 ನಿಮಿಷ ಈ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಹೀಗೆ ನಾನು ಬಿಡ್ತೇನೆ, ಮುಚ್ಚೋದಲ್ಲ. ಈಗ ಚಿಕನ್ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಗ್ರೈಂಡ್ ಮಾಡಿರೋಂಥ ಮಸಾಲನ್ನು ಹಾಕ್ತಿದ್ದೇನೆ. ನಾನು ಗ್ರೇವಿ ಮಾಡ್ತಿರೋದಲ್ಲ, ಹಾಗಾಗಿ ಮಸಾಲೆನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನನ್ನ ಮಸಾಲೆ ಎಲ್ಲ ಹಾಕಿ ಆಯಿತು. ನಾನು ಇಷ್ಟು ಹದದಲ್ಲಿ ನಾನು ಗ್ರೇವಿಯನ್ನು ಇಟ್ಟಿದ್ದೀನಿ. ನೋಡಿ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿತ್ತು, ಹಾಗಾಗಿ ನಾನು ಸ್ವಲ್ಪ ಮಸಾಲೆನ ಜಾಸ್ತಿ ಮಾಡಿದ್ದೇನೆ. ನಿಮಗೆ ಗ್ರೇವಿ ಜಾಸ್ತಿ ಬೇಡ ಅಂದರೆ ಅದೇ ಇದರಲ್ಲಿ ನೀವು ಸ್ವಲ್ಪ ಕಡಿಮೆ ಮಸಾಲೆ ಇಟ್ಕೊಂಡು ಸ್ವಲ್ಪ ಕಡಿಮೆಯನ್ನು ಗ್ರೇವಿ ಮಾಡ್ಕೋಬೋದು. ಈಗ ಈ ಮಸಾಲದಲ್ಲಿ ನಾನು ಚಿಕನನ್ನು ಬೇಯಲಿಕ್ಕೆ ಒಂದು 5 ನಿಮಿಷ ಹೀಗೆ ಬಿಡ್ತೀನಿ. ಈ ಮಸಾಲದಲ್ಲೇ ಚಿಕನನ್ನು ಬೇಯಲಿಕ್ಕೆ ನಾನು ಒಂದು 5 ನಿಮಿಷ ಮುಚ್ಚಿ ನಾನು ಹೀಗೆ ಬಿಡ್ತೇನೆ. ಇದರಲ್ಲಿ ಇವಾಗ ಚಿಕನ್ ನೋಡಿ ಬೆಂದಿ ರೆಡಿ ಆಗಿದೆ. ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆಯಲ್ಲ, ಹೀಗೆ ಎಣ್ಣೆ ಬಿಟ್ಟಿದ್ದು ಚಿಕನ್ ಬೆಂದಿದೆ ಅಂತ ಅರ್ಥ. ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಇವಾಗ ಮತ್ತು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ನೋಡಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇವಾಗ ನಾನು ಸರ್ವ್ ಮಾಡ್ತಿದ್ದೀನಿ. ನೋಡಿ ಬೆಂದಿ ಗ್ರೇವಿ ಇಷ್ಟು ಥಿಕ್ಕಾಗಿ ಬಂದಿದೆ. ನೋಡಿ ಚಿಕನ್ ಗ್ರೇವಿ ಈ ಗ್ರೇವಿ ತುಂಬ ಈಸಿ. ಯಾರಾದರೂ ಮನೇಲಿ ಗೆಸ್ಟ್ ಬಂದರೆ ರಪ್ಪಕ್ಕ ಈ ಗ್ರೇವಿನ ನೀವು ಕೊಡ್ಬೋದು. ನೋಡಿ ಅಷ್ಟೇ ಟೇಸ್ಟಿ ಕೂಡ ಇದೆ. ನೋಡೋಣ, ನಾನು ಸರ್ವ್ ಮಾಡಿ ನೋಡ್ತೀನಿ. ನೋಡಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಎಷ್ಟು ಥಿಕ್ಕಾಗಿ ಬಂದಿದೆ ನೋಡಿ. ನಾನು ಈ ಬಾಯ್ಲ್ ರೈಸಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ವೈಟ್ ರೈಸ್ ಆಗಲಿ, ಚಪಾತಿ, ಕಡುಬು,
ಯಾವುದಕ್ಕೆ ಕೂಡ ಈ ಗ್ರೇವಿನ ನಾವು ಈಸಿಯಾಗಿ ಮಾಡಿಕೊಡ್ಬೋದು. ರೊಟ್ಟಿಗೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈ ಗ್ರೇವಿ ನಿಮ್ಗೆ ಇಷ್ಟ ಆದರೆ ನನಗೆ ಇನ್ನೊಮ್ಮೆ ನಾನು ಹೇಳ್ತಿದ್ದೀನಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಓಕೆ, ಬಾಯ್.